ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಮೆಸೇಜ್ ಬರುತ್ತಾ ಅಥವಾ ಇಲ್ವಾ ಅಂತ ಹೇಳಿ. ಬಹುಶಃ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಆಗಿರಬಹುದು. ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಮೆಸೇಜ್ ಬರುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ನಿಮಗೆ ಕಾಲ್ ಮಾಡುವ ಏನು ಸಿಚುವೇಶನ್ ಅಲ್ಲಿ ಇದ್ದಾರಾ ಅಥವಾ ಇಲ್ವಾ, ಅವರಿಂದನೇ ಕಾಲ್ ಮೆಸೇಜ್ ಬರುತ್ತಾ ಅಥವಾ ನಿಮ್ಮಿಂದ ಹೋಗಬೇಕಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಮೆಸೇಜ್ ಬರುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಾನು ಒಂದು ರ್ಯಾಂಡಮ್ ಆಗಿ ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ, 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಅವರು ನಿಮಗೆ ಕಾಲ್ ಮಾಡಬೇಕು ಅನ್ನುವಂತಹ ಯಾವುದೇ ಸಿಚುವೇಶನಲ್ಲಿ ಇಲ್ಲ, ಪಾಸ್ ಆಗಿದ್ದಾರೆ. ಅಂದರೆ ನೀವು ಕೇಳುವಂತಹ ಪ್ರಶ್ನೆಗಳು, ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಚೆನ್ನಾಗಿದ್ದುಕೊಂಡು ಅಥವಾ ಯಾವುದೋ ಒಂದು ಮಿಸ್ಟೇಕ್ಸ್ಗಳನ್ನು ಮಾಡಿದ್ದಾರೆ. ಆ ಮಿಸ್ಟೇಕ್ಸ್ಗಳು ನಿಮ್ಮ ಹತ್ರ ಸಿಕ್ಕಾಕೊಂಡಿರೋದ್ರಿಂದ ಅವ್ರಿಗೆ ನಿಮ್ಮ ಜೊತೆಗೆ ಮಾತಾಡಬೇಕು ಅನ್ನುವಂತಹ ಆಸೆ ಇದ್ದರೂ ಕೂಡ ಈ ವ್ಯಕ್ತಿ ನಿಮಗೆ ಕರೆ ಮಾಡೋದಕ್ಕೆ ಯಾವುದೇ ರೀತಿ ಮುಂದಾಗ್ತಾ ಇಲ್ಲ. ಅದು ಬಿಟ್ಟು ಬೇರೆ ಆಪ್ಷನ್ಸ್ಗಳನ್ನು ಹುಡುಕ್ತಾ ಇದ್ದಾರೆ. ಅಂದರೆ ನಿಮಗೆ ಕಾಲ್ ಮೆಸೇಜ್ ಮಾಡೋದಕ್ಕಿಂತ ಬೇರೆ ಏನಾದರೂ ಮಾಡುವಂಥದ್ದು, ಆ ಟೈಮಲ್ಲಿ ಫ್ರೆಂಡ್ ಜೊತೆ ಮಾತನಾಡುವಂಥದ್ದು ಅಥವಾ ಯಾರ್ದೋ ಜೊತೆ ಮಾತಾಡಿಕೊಂಡು ಆ ಸಮಯನ ಪಾಸ್ ಮಾಡ್ತಾ ಇದ್ದಾರೆ. ಅವ್ರು ಮಾತಾಡಬೇಕು ಅಂದ ಕೂಡಲೇ ಅವರ ಮೈಂಡನ್ನು ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕಾಲ್ ಏನಾದರೂ ಮಾಡಬೇಕು ಅನ್ನೋದಾದರೆ ನೀವು ಎಲ್ಲ ಕೂಡ ಯೋಚನೆ ಮಾಡಿ ನೀವೇ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ ಆ ವ್ಯಕ್ತಿಗೆ. ಇಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಕಾಲ್ ಮೆಸೇಜ್ ಈ ವ್ಯಕ್ತಿ ಕಡೆಯಿಂದ ಬರಲಿಲ್ಲ ಅಂತ ಹೇಳಿದ್ರೆ, ಈ ವ್ಯಕ್ತಿಯನ್ನು ಬಿಟ್ಟರೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಬೇರೆ ಕಡೆ ಮೈಂಡ್ ಡೈವರ್ಟ್ ಮಾಡಿಕೊಂಡು ಕಾಲ್ ಮೆಸೇಜ್ ಮಾಡಬೇಕು ಅನ್ನುವಂತಹ ಮೈಂಡ್ ಸೆಟ್ಟಲ್ಲಿ ಇರೋದಿಲ್ಲ. ಬಟ್ ಆದರೆ ನಿಮಗೆ ಕಾಲ್ ಮಾಡಬೇಕು ಅನ್ನುವಂತಹ ನಿಮಗೆ ಹಂಬಲ ಇದ್ದರೆ, ಅದರಿಂದ ನೀವು ದಿನಗಳನ್ನು ಹಾಳು ಮಾಡ್ತಾ ಇದ್ರೆ, ಟೈಮ್ ವೇಸ್ಟ್ಗಳನ್ನು ಮಾಡ್ತಾ ಇದ್ರೆ, ಆಬ್ವಿಯಸ್ಲಿ ಈ ವ್ಯಕ್ತಿಗೆ ನೀವೇ ಕಾಲ್ ಮಾಡೋದು ಉತ್ತಮ. ನೀವೇ ಆ್ಯಕ್ಷನ್ ತೊಗೊಳ್ಬೇಕಾಗತ್ತೆ ಈ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅನ್ನೋದು ತೋರಿಸುತ್ತೆ. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಹಾಗೆ ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಮೆಸೇಜ್ ಬರುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹೈ ಪ್ರೆಸಿಡೆನ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ, 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಎಸ್, ಆಬ್ವಿಯಸ್ಲಿ ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರುವ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಆಲ್ ಆ ವ್ಯಕ್ತಿಯ ವಿಚಾರವಾಗಿ, ಅಂದರೆ ನಿಮ್ಮ ವಿಚಾರವಾಗಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಬಹಳಷ್ಟು ನಿಮ್ಮ ವಿಚಾರನ ತಿಳ್ಕೊಳ್ಳುವಂಥದ್ದು ಅಥವಾ ತಾಳ್ಮೆಯಿಂದ ವೇಟ್ ಮಾಡುವಂಥದ್ದು, ನಿಮ್ಮ ಕಡೆಯಿಂದನೇ ಕಾಲ್ ಬರಬಹುದೇನುವಂತಹ ವೇಟ್ ಮಾಡ್ತಾ ಇರುವಂಥದ್ದಿದೆ. ಬಟ್ ಆದರೆ ಈ ವ್ಯಕ್ತಿ ಒಂದು ರೀತಿ ಒಂದು ಯೋಚನೆ ಮಾಡಿ ನಿಮಗೆ ಕಾಲ್ ಮಾಡುವ ಸಾಧ್ಯತೆ ಬಹಳಷ್ಟು ಹತ್ತಿರದಲ್ಲೇ ಇದೆ. ಬಹುಶಃ 6 ಡೇಸ್ ಆಗಬಹುದು, 6 ವೀಕ್ಸ್ ಆಗಬಹುದು, 6 ಮಂತ್ ಒಳಗಡೆ. ತುಂಬ ದೊಡ್ಡ ಗಲಾಟೆ ಆಗಿದೆ ಅನ್ನೋದಾದರೆ 6 ಮಂತ್ ಒಳಗಡೆ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಎಲ್ಲನೂ ಕೂಡ ಇದೆ. ಬಟ್ ಆದರೆ ಈಗ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಬಹಳಷ್ಟು ನಿಮ್ಮ ಬಗ್ಗೆ ಚಡಪಡಿಕೆಗಳು ಜಾಸ್ತಿ ಇದೆ ಅನ್ನೋದು ತೋರಿಸುತ್ತೆ. ಸೊ ಈ ವ್ಯಕ್ತಿ ನನ್ನ ಮರ್ತು ಬಿಟ್ರಾ ಅಥವಾ ಅಲ್ಲಿವರೆಗೂ ನನ್ನನ್ನು ಮರ್ತೇ ಹೋಗ್ಬಿಡ್ತಾರೇನೋ, ಪದೇ ಕಾಲ್ ಮಾಡುವಂಥದ್ದು ಅಥವಾ ಮೈಂಡ್ ಡೈವರ್ಟ್ ಮಾಡ್ಕೊಂಡು, ನೋ ವೇ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ಆದರೆ ಟೈಮ್ನ ಹೀಲ್ ಮಾಡೋದಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರೆ. ಹಾಗೆ ಇವರು ಕೂಡ ಒಂದಷ್ಟು ತಾಳ್ಮೆಯಿಂದ ವರ್ತನೆ ಮಾಡ್ತಿದ್ದಾರೆ. ನೀವು ಕೂಡ ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗತ್ತೆ. ಐ ನೋ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸು ತುಂಬಾ ಚಂಚಲ ಆಗ್ತಾ ಇರುತ್ತೆ. ಬಟ್ ಆದರೆ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ವ್ಯಕ್ತಿಯಿಂದನೇ ನಿಮಗೆ ಕಾಲ್ ಬರುವ ಸಾಧ್ಯತೆ, ನೀವೇನಾದರೂ ತುಂಬ ತಾಳ್ಮೆಯಿಂದ ವೇಟ್ ಮಾಡಿದ್ರಿ, ಎಷ್ಟೇ ದಿನ ಆಗಿರಲಿ ತಾಳ್ಮೆಯಿಂದ ನೀವು ವೇಟ್ ಮಾಡಿದ್ರೆ ಆ ವ್ಯಕ್ತಿ ಕಡೆಯಿಂದನೇ ನಿಮ್ಗೆ ಕಾಲ್ ಬರುವ ಸಾಧ್ಯತೆ 100% ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಆಗಿರ್ಬೋದು ಅಥವಾ ನಿಮಗೆ ಕ್ರಿಸ್ಟಲ್ಸ್ ಏನಾದರೂ ಬುಕ್ಕಿಂಗ್ಸ್ ಮಾಡ್ಕೊಳ್ಬೇಕು, ನ್ಯೂ ಇಯರ್ಗೆ, ಹೊಸ ಲೈಫ್, ನಿಮ್ಮ ಆರಾನ ಒಂದು ಒಳ್ಳೆಯ ಪ್ರೊಟೆಕ್ಷನ್ನಿಂದ ನೀವೇನಾದರೂ ಕ್ರಿಸ್ಟಲ್ಸ್ಗಳನ್ನು ಬುಕ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.